ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾಗೂ ಇಂಡಿ ಘಟಕ ಸಹಯೋಗದಲ್ಲಿ 1827ನೇ ಮಧ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು, ಮಾದಕ ವ್ಯಸನ ಎನ್ನುವುದು ಒಂದು ದೊಡ್ಡ ಸಮಸ್ಯೆ ಎನ್ನುವುದನ್ನು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಬೇಕಾಗಿದೆ. ಅದನ್ನು ಸಮಸ್ಯೆ ಎನ್ನುವುದನ್ನು ಅರಿತು ಅದರ ದುಷ್ಪರಿಣಾಮದ ವಿರುದ್ಧ ಕೆಲಸ ಮಾಡಿದಾಗ ನಮ್ಮ ಯುವಶಕ್ತಿ ಉತ್ತಮ ದಾರಿಯತ್ತ ಸಾಗಲು ಸಾಧ್ಯವಿದೆ. ಸಮಾಜದಲ್ಲಿ ಮಾದಕ ವ್ಯಸನಕ್ಕೆ ಮಕ್ಕಳು, ಯುವಕರು ತುತ್ತಾಗದಂತೆ ಇರಬೇಕಾದರೆ ಪೋಷಕರು, ಶಾಲೆ, ಕಾಲೇಜುಗಳಲ್ಲಿ ಶಿಕ್ಷಕರು, ಸಮಾಜದಲ್ಲಿ ನಾಗರಿಕರು ಹೆಚ್ಚಿನ ಪಾತ್ರ ವಹಿಸಬೇಕಾಗುತ್ತದೆ. ಕಾನೂನಿನ ಮೂಲಕ ಒಂದು ಕಡೆಯಿಂದ ಇದರ ನಿರ್ಮೂಲನೆ ಸಂಪೂರ್ಣವಾಗಿ ಆಗುವುದು ಕಳವಳಕಾರಿ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ತಂದೆ ತಾಯಿಯಂದಿರರು ವಿದ್ಯಾರ್ಥಿಗಳಿಗೆ ಅವರ ಮಾನಸಿಕ, ದೈಹಿಕ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕಾಗುತ್ತದೆ. ಅವರ ಬದುಕಿನಲ್ಲಿ ಸೋಲು, ವೈಕಲ್ಯದ ಸಂದರ್ಭದಲ್ಲಿ ಅವರ ಮೇಲಿನ ಒತ್ತಡ ನಿವಾರಣೆಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸ ಆಗಬೇಕಾಗಿದೆ. ಆವಾಗ ಮಾತ್ರ ಸಮಾಜದಲ್ಲಿ ಮಾದಕ ವ್ಯಸನ ಹೋಗಲಾಡಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಬಿಜೆಪಿ ಮುಖಂಡರಾದ ಕಾಸುಗೌಡ ಬಿರಾದಾರ ಅವರು ಮಾತನಾಡಿ, ಸಮಾಜದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ಬದುಕು ಹಾಳಾಗುತ್ತಿದೆ. ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಬೇಕಿದೆ. ಖಿನ್ನತೆಯಿಂದ ಮಾನಸಿಕ ದುಃಖ ಉಂಟಾಗಿ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವ ಸಾಧ್ಯತೆಯಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಮಾರ್ ಅವರು, ನಮ್ಮ ಸಂಘದಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಯೋಜನೆಗಳನ್ನು ಈ ಸಮಾಜದ ಕಡು ಬಡವರಿಗೆ ತಲುಪಿಸಲು ನಮ್ಮ ಸಂಘಟನೆ ಕಾರ್ಯಕರ್ತರು ಮಾಡುತ್ತಾರೆ ಎಂದು ಹೇಳಿದರು. ಧನ್ನಕುಮಾರ ಶಾಹ, ಪ್ರಕಾಶಗೌಡ ಬಿರಾದಾರ, ಅನಿಲಗೌಡ ಬಿರಾದಾರ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಪ್ರಜಾವಾಣಿ ವರದಿಗಾರಾದ ಎಸಿ ಪಾಟೀಲ್, ಭೀಮರಾಯ ಬಡಿಗೇರ, ಭಾರತಿ ವಾಲಿ, ಶಶಿಕಲಾ ಬೆಟಗೇರಿ, ಜಯಶ್ರೀ ಪತ್ತಾರ, ಭಾರತಿ ಮಾಳಬಾಗಿ, ಅಯೂಬ ನಾಟಿಕಾರ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಸಂಯೋಜಕರಾದ ನಟರಾಜ ಹಾಗೂ ವಿವಿಧ ಸಂಘದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಇಂದು ಇಂಡಿ ಎನ್ಎ ನದಾಫರ್ ಅವರ ವರದಿ. ಯೋಜನೆ ಮಾಡತಕ್ಕಂತಹ ಕಾರ್ಯವನ್ನು ನೋಡಿದ್ರೆ ಇದು ನಿಜವಾಗಿರ್ತಕ್ಕಂಥ ಧರ್ಮ ಕಾರ್ಯ ಅನ್ನುವಂಥದ್ದನ್ನ ನಾವೆಲ್ಲ ಹೃದಯ ತುಂಬಿ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆಯನ್ನ ಮಾಡ್ತಿದ್ದಾರೆ. ಕೇವಲ ಈ ಒಂದು ಶಿಬಿರ ಅಂತಲ್ಲ, ಕೇವಲ ಈ ಮಧ್ಯವರ್ಜನ ಶಿಬಿರ ಅಂತಲ್ಲ, ಬಹುಪಯೋಗಿಯಾಗಿರ್ತಕ್ಕಂಥ ನಮ್ಮ ಸರ್ಕಾರ ಏನು ಸವಲತ್ತುಗಳನ್ನ ಕೊಡ್ತಾ ಇದೆ ಆ ಎಲ್ಲ ಸವಲತ್ತುಗಳನ್ನ ಇವತ್ತು ಈ ಒಂದು ಸಂಘಟನೆ, ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಏನು ಅಂತಂದ್ರೆ, ಎಲ್ಲರೂ ನಾವು ಮಾತಾಡಿದ್ವಿ ಸಂಘ ಸಂಸ್ಥೆ ಅಂತ ಮಾತಾಡಿದ್ವಿ. ಆದ್ರೆ ನಮ್ಮ ಸಂತೋಷ್ ಕುಮಾರ್ ರೈಸರ್ ಏನ್ ಹೇಳಿದ್ರು ಅಂತಂದ್ರೆ, ಇದು ನಮ್ಮ ಸಂಘ ಅಂತ ಮಾತಾಡಲಿಲ್ಲ, ಧರ್ಮಸ್ಥಳದ ಕುಟುಂಬ ಅಂತ ಮಾತಾಡಿದ್ರಲ್ಲ. ಇದಕ್ಕಿಂತ ಭಾಗಿ ಏನು ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅವತ್ತು ನಮ್ಗೆ ಆಹ್ವಾನವನ್ನ ಕೊಡ್ಲಿಕ್ಕೆ ಬಂದ ಓಂ ಸದಾವತು ಸನೋ ಭುನಕ್ತು ಶರೀರಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಾಡತಕ್ಕಂತಹ ಮಾತುಗಳಿರ್ತಾವ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಮಾತುಗಳಿರ್ತಾವ. ಅದಕ್ಕೆ ಅದನ್ನ ನೀವೆಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಅದನ್ನ ಅಳವಡಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿ. ನಾನು ಈ ಶಿಬಿರದೊಳಗೆ ಪಾಲ್ಗೊಂಡಿರ್ತಕ್ಕಂಥ ನೀವೆಲ್ಲ ಏನದಿರಿ ಬಹಳ ಜನ ಇವತ್ತು ಕುಡಿತದ ಚಟಕ್ಕೆ ದಾಸರಾಗಿರ್ತೀರಿ ಅಂತಂದ್ರೆ ಯಾವುದೋ ಒಂದು ಬಲವಾದ ಕಾರಣಗಳು ಕೂಡ ಇರ್ತಾವ. ಬಲವಾದ ಕಾರಣಗಳು ಇರ್ತಾವ. ಆದ್ರೆ ಯಾವುದೋ ಒಂದು ನೋವಿನಿಂದ, ಯಾವುದೋ ಒಂದು ತೊಂದರೆಯಿಂದ ನೀವೇನಾದ್ರೂ ಕೂಡ ತಪ್ಪು ದಾರಿಯೊಳಗೆ ಹೊಂಟಿರ್ತೀರಲ್ಲ, ಅದನ್ನು ಸರಿ ಮಾಡಿಕೊಳ್ಳುವ ಸಲುವಾಗಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನೊಳಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಮಧ್ಯವರ್ಜನ ಶಿಬಿರ ಅಂತಕ್ಕಂತಹ ನಿಟ್ಟಿನೊಳಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಒಂದು ಮಾತು ನಿಮ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಾನೇನು ಅಂತ ಕೇಳಿದ್ರೆ, ಈ ಕುಡಿತ ನೀವು ಮನೆಯೊಳಗೆಲ್ಲ ಸಮಸ್ಯೆ ಅದ ಅಂತ ತಿಳ್ಕೊಳ್ಳಿ.
ಆದ್ರೆ ಈ ಕುಡಿಯೋದ್ರಿಂದ ನಿಮಗೆ ಸಿಗುವಂತ ಲಾಭ ಏನು? ಕುಡಿಯೋದ್ರಿಂದ ನಿಮಗೆ ಸಿಗುವಂತ